ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 7ನೇ ಪ್ರಶ್ನೆ. ಪಾಪೆಯು ಒಂದು. ಆಪ್ಷನ್ ಎ ಸಣ್ಣರಂಧ್ರ, ಆಪ್ಷನ್ ಬಿ ಮಸೂರ, ಆಪ್ಷನ್ ಸಿ ವರ್ಣದ್ರವ್ಯ, ಆಪ್ಷನ್ ಡಿ ನರಕೋಶ. ಪಾಪೆಯು ಯಾವುದು? ಪಾಪೆ ಅನ್ನುವಂಥದ್ದು ವರ್ಣಪಟಲದಲ್ಲಿ ಇರುವಂತಹ ಸಣ್ಣ ರಂಧ್ರ. ಸರಿಯಾದ ಉತ್ತರ. ಇದೇನ್ ಮಾಡುತ್ತೆ? ಬೆಳಕು ಎಷ್ಟು ಪ್ರಮಾಣದಲ್ಲಿ ಕಣ್ಣಿಗೆ ಎಂಟ್ರಿ ಕೊಡ್ಬೇಕು, ಕಣ್ಣೊಳಗೆ ಬರಬೇಕು ಅನ್ನೋದನ್ನ ಆ ಪಾಪೆ ನಿರ್ಧರಿಸುತ್ತೆ. ಪ್ರಕಾಶಮಾನವಾದ ಬೆಳಕಿನಲ್ಲಿ ಇದು ಸಣ್ಣದಾಗಿ ತೆರೆಯುತ್ತೆ. ಯಾಕೆಂದ್ರೆ ಕಡಿಮೆ ಬೆಳಕು ತಗೊಂಡ್ರು ಸಾಕು ಪ್ರಕಾಶಮಾನವಾದ ಬೆಳಕಿನಲ್ಲಿ. ಅದೇ ಮಂದ ಬೆಳಕಿದೆ ಅಂದ್ರೆ ಪಾಪೆ ಹಿಗ್ಗಿ ದೊಡ್ಡದಾಗುತ್ತೆ. ಯಾಕೆ? ಮಂದ ಬೆಳಕಿನಲ್ಲಿ ಹೆಚ್ಚಿನ ಪ್ರಮಾಣದ ಬೆಳಕಿರೋದಿಲ್ಲ ಹೊರಗಡೆ. ಹಾಗಾಗಿ ನಮ್ಮ ಕಣ್ಣಿಗೆ ವಸ್ತುಗಳು ಗೋಚರಿಸುವಂತೆ ಮಾಡ್ಲಿಕ್ಕೆ ಹೆಚ್ಚಿನ ಪ್ರಮಾಣದ ಬೆಳಕಿನ ಅವಶ್ಯಕತೆ ಇರುತ್ತಲ್ಲ, ಅದನ್ನ ಬೆಳಕನ್ನ ಒಳಗಡೆ ಕಳಿಸ್ಲಿಕ್ಕೆ ದೊಡ್ಡದಾಗಿ ತೆರೆದುಕೊಳ್ಳುತ್ತೆ. ಅದು ಪಾಪೆ. ಇದು ಪಾಪೆ ಏನಿದೆ ಅದು ಒಂದು ಸಣ್ಣ ರಂಧ್ರ. ಆಪ್ಷನ್ ಬಿ ಮಸೂರ. ಮಸೂರ ಅಲ್ಲ, ತಪ್ಪಾದ ಉತ್ತರ. ವರ್ಣದ್ರವ್ಯ, ಇದು ಕೂಡ ತಪ್ಪಾದ ಉತ್ತರ. ವರ್ಣದ್ರವ್ಯ ಅನ್ನುವಂಥದ್ದು ಕಣ್ಣಿನ ವರ್ಣಪಟಲದಲ್ಲಿರುತ್ತೆ. ಇದು ಕಣ್ಣಿನ ಬಣ್ಣವನ್ನ ನಿರ್ಧರಿಸುತ್ತೆ. ಈಗ ಕೆಲವೊಬ್ಬರಿಗೆ ಹಸಿರು, ನೀಲಿ ಬಣ್ಣ, ಕಪ್ಪು ಬಣ್ಣ, ಕಂದು ಬಣ್ಣ, ಈ ರೀತಿ ಬೇರೆ ಬೇರೆ ಬಣ್ಣದ ಕಣ್ಣಿರ್ತವಲ್ಲ, ಅದು ವರ್ಣದ್ರವ್ಯದ ಕಾರಣದಿಂದ. ಇದು ಮೆಲನಿನ್ ಅನ್ನುವಂತಹ ಆ ವರ್ಣದ್ರವ್ಯ ಮೆಲನಿನ್ ಅನ್ನುವಂತ ಆಗಿರ್ತದೆ. ಅದು ಈಗ ಮೆಲನಿನ್ ಹೆಚ್ಚಾಗಿದೆ ಅಂದ್ರೆ ಕಪ್ಪು ಅಥವಾ ಕಂದು ಬಣ್ಣ ಸಾಮಾನ್ಯವಾಗಿ. ಮೆಲನಿನ್ ಕಡಿಮೆ ಇದೆ ಅಂದ್ರೆ ಹಸಿರು, ಬೂದು, ಬೇರೆ ಬೇರೆ ಬಣ್ಣ. ಇದು ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ ಇಂದ ನಮ್ಮ ಕಣ್ಣನ್ನ ರಕ್ಷಿಸ್ಲಿಕ್ಕೆ ಸಹಾಯ ಮಾಡುತ್ತೆ ವರ್ಣದ್ರವ್ಯ. ಆಪ್ಷನ್ ಡಿ ನರಕೋಶ, ಇದು ಕೂಡ ತಪ್ಪಾದ ಉತ್ತರ. ನರಕೋಶ ಇದು ಅಕ್ಷಿಪಟಲದಲ್ಲಿ ಇರುವಂತದ್ದು. ನರಕೋಶಗಳು ರೆಟಿನಾದಲ್ಲಿ ಅಥವಾ ಅಕ್ಷಿಪಟಲದಲ್ಲಿ ಇರುವಂತದ್ದಾಗಿದೆ. ಇವು ಏನ್ ಮಾಡುತ್ತೆ? ಗ್ರಹಿಸಿ ಬಂದಂತಹ ಬೆಳಕು, ಇಲ್ಲಿ ಅಕ್ಷಿಪಟಲದಲ್ಲಿ ಮಸೂರ ಬೆಳಕನ್ನ ಕೇಂದ್ರೀಕರಿಸುವಂತೆ ಅದನ್ನ ಗ್ರಹಿಸಿದಂತಹ ನರಕೋಶಗಳು ದೃಷ್ಟಿ ನರಸ್ತವೆ. ದೃಷ್ಟಿ ನರದಿಂದ ಮೆದುಳಿಗೆ ಹೋಗ್ತದೆ. ನರಕೋಶದಲ್ಲಿ ಶಂಕುಕೋಶಗಳು, ಕಂಬಿಕೋಶಗಳು ಅಂತ ಬರ್ತವೆ. ಅದನ್ನ ಕೂಡ ನಾವು ಆಪ್ಷನ್ ಎ ಸಣ್ಣ ಸರಿಯಾದ ಉತ್ತರ. ಪಾಪೆಯು ಒಂದು ಸಣ್ಣ ರಂಧ್ರ.